ಆರಾಮಾಗೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಬಸ್ಸಿಗೆಲ್ಲ ನಮ್ಗಳ ತರ ನೂಕು ಮಾಡಂಗಿಲ್ಲ. ಇದನ್ನು ಯಾವ ಆಂಗಲ್ ಇಂದನೂ ಲೇಕ್ ಅಂತ ಹೇಳಕ್ಕಾಗಲ್ಲ. ಸೊ ಒಂದು ಪಿಜ್ಜಾ ಅಂಗಡಿ ಸಿಕ್ತು. ಅದ್ರಲ್ಲಿ ಹುಡುಗರಿಗೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡಿರೋ ಕಾಣಿಸ್ತಾರೆ. ತಿನ್ನಕ್ಕೋಸ್ಕರ ಅಥವಾ ಇವತ್ತಿನ ಊಟಕ್ಕೋಸ್ಕರ ಫಿಶಿಂಗ್ ಮಾಡ್ತಾ ಇಲ್ಲ, ಟ್ರೈನ್ ಹುಡ್ಕೊಂಡು ಹೊರಟಿದ್ದೀವಿ. ಜಿಯೋಗ್ರಫಿಕಲಿ ತುಂಬ ದೊಡ್ಡ ಲೇಕು. ನಾವು ನೆಕ್ಸ್ಟ್ ಹೋಗ್ತಿರೋಂಥ ಜಾಗದ ಆ್ಯಕ್ಚುಯಲ್ ಹೆಸರು ಹೇಳೋಣ, ಬೇಗ ಪ್ರೊನೌನ್ಸ್ ಮಾಡು. ಈ ರೀತಿ ಪ್ರಿಂಟೆಡ್ ಟಿಕೆಟು ನಮಗೆ ಸಿಗುತ್ತೆ. ಸೊ ಸೆಂಟ್ರಲ್ ಯುರೋಪಲ್ಲಿ ಇದೊಂದು ಒಳ್ಳೆ ಜಾಗ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದು ಬಸ್ಸಿಗೋಸ್ಕರ ಕಾಯ್ತಾ ಇರೋ ಜನಗಳ ಕ್ಯೂ. ಇದನ್ನು ಲಾಗೋಶ್ ಅಂತಾರೆ. ಲಾಂಗೋಶ ಒಟ್ಟಿನಲ್ಲಿ ನಾನು ಇಂಡಿಯಾದಲ್ಲಿ ತೋರಿಸೋ ರೀತಿ ಬೈಕಲ್ಲಾಗಲಿ ಕಾರಲ್ಲಾಗಲಿ ತೋರ್ಸೋಕ್ಕಾಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಗೊತ್ತಾಗಿರ್ಬೋದು. ಹೌದು, ಹಂಗೇರಿಯಲ್ಲಿದ್ದೀನಿ ಸದ್ಯಕ್ಕೆ. ಇದು ನನ್ನ ಹಂಗೇರಿಯ ಮೊದಲನೇ ವ್ಲಾಗು. ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಜಾಗನ ತೋರಿಸ್ತೀನಿ ಅನ್ನೋದನ್ನ ಸ್ವಲ್ಪ ಟೈಮ್ ಆದ್ಮೇಲೆ ಹೇಳ್ತೀನಿ. ಅಂತೂ ಬಂದು ರೀಚ್ ಆದ್ವಿ. ಮಾತ್ರ ಕ್ರೇಜಿ ಆಗಿದೆ. ಇದನ್ನು ಯಾವ ಆಂಗಲ್ ಇಂದನೂ ಲೇಕ್ ಅಂತ ಹೇಳಕ್ಕಾಗಲ್ಲ, ಒಂಥರ ಬೀಚ್ ಇದ್ದಂಗಿದೆ. ಒಟ್ಟಿನಲ್ಲಿ ನಾನು ಇಂಡಿಯಾದಲ್ಲಿ ತೋರಿಸೋ ರೀತಿ ಬೈಕಲ್ಲಾಗಲಿ ಕಾರಲ್ಲಾಗಲಿ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿ ಎಲ್ಲ ಕಡೆ ನಡ್ಕೊಂಡು ಓಡಾಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನ ಯೂಸ್ ಮಾಡಬೇಕು. ಇದು ಬಸ್ಸಿಗೋಸ್ಕರ ಕಾಯ್ತಾ ಇರೋ ಜನಗಳ ಕ್ಯೂ. ಯಾಕೋ ಇವತ್ತು ನಮ್ಮ ಟೈಮ್ ಸರಿ ಇಲ್ಲ ಅನ್ಸುತ್ತೆ, ಸಿಕ್ಕಾಪಟ್ಟೆ ರಶ್ ಇರಂಗೆ ಕಾಣ್ತಾ ಇದೆ. ನೋಡೋಣ, ಆ ಎಕ್ಸ್ಪೀರಿಯನ್ಸನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಸ್ಸಲ್ಲಿ ಕೂತಿದ್ದಾಯಿತು, ಒಂದೇ ಸ್ಟಾಪಲ್ಲಿ ಫುಲ್ ಬಸ್ ತುಂಬಿಡಿದೆ. ನೆಕ್ಸ್ಟು ಅಪ್ರಾಕ್ಸಿಮೇಟ್ಲಿ 1.5 hour ಜರ್ನಿ ಅಂತ ಅನ್ಸುತ್ತೆ. ಇಲ್ಲಿ ಬಸ್ಸಿಗೆಲ್ಲ ನಮ್ಗಳ ಥರ ನೂಕು ಮಾಡೋಂಗಿಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಕ್ಯೂ ನಿಲ್ಬೇಕು. ಕ್ಯೂ ನಿಂತು ಅವ್ರ ಸರ್ತಿ ಬಂದಾಗ ಹತ್ಕೊಂಡು ಹೋಗ್ಬೇಕು. ಒಂಥರ ಚೆನ್ನಾಗಿದೆ. ಹಾಗೆ ನಾವು ಲೇಟಾಗಿ ಬಂತಂದರೆ ಬಸ್ಸಲ್ಲಿ ಸೀಟ್ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗೋ ಕೂಡ ಆಗೋದಿಲ್ಲ. ಇಲ್ಲಿ ನಮ್ಮೂರಲ್ಲಿರೋ ಥರ ಕಂಡಕ್ಟ್ರು ಬೇರೆ ಡ್ರೈವರ್ ಬೇರೆ ಹಾಗೇನಿಲ್ಲ. ನಾವು ಅಲ್ಲೇ ದುಡ್ಡು ಕೊಟ್ಟು ಟಿಕೆಟ್ ತೊಗೊಬೇಕು. ಮತ್ತು ಇನ್ನೊಂದಿನ ಅಂತ ಹೇಳಿದ್ರೆ ಟೈಮ್ ಅಂದರೆ ಟೈಮು. ಮಧ್ಯೆ ನಿಲ್ಲಿಸೋದು, ಯಾರಿಗಾರೋಸ್ಕರ ಕಾಯೋದು ಅಥವಾ ಓಡ್ ಬಂದು ಹತ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಸೊ ಬಸ್ಸಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. 94 hours, ಹೆಚ್ಚು ಕಮ್ಮಿ 94 ಕಿಲೋ ಅರ್ಥ ಆಯಿತು ಅನ್ಸುತ್ತೆ. 94 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ 1 hour 10 minutes ತೊಗೊಂತು. ಸೊ ಇಲ್ಲೆಲ್ಲ ಹಾಗೆ ಬಸ್ ಕೂಡ ಒಂದು 100 ಕಿಲೋಮೀಟರ್ ಸ್ಪೀಡನ್ನು ಮೇಂಟೈನ್ ಮಾಡ್ಕೊಬೋದು ಹೈವೇಲೆಲ್ಲ. ಸೊ ಹಾಗಾಗಿ ಬೇಗ ರೀಚ್ ಆದ್ವಿ. ಸೊ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 1860 ರೂಪಾಯಿ ಪರ್ ಹೆಡ್ ಆಗುತ್ತೆ. ಇಂಡಿಯನ್ ಪ್ರೈಸ್ ಹೇಳ್ಬೇಕಂದ್ರೆ 450 ರೂಪಾಯಿ ಅಪ್ರಾಕ್ಸಿಮೇಟ್ಲಿ. ಒಂದು ಲೆಕ್ಕಕ್ಕೆ ಕಾಸ್ಟ್ಲಿ ಬಟ್ ವರ್ತ್. ಹಾಗೆ ಇಲ್ಲಿರೋದು ಕಂಪ್ಲೀಟ್ಲಿ AC ಸೊಫಿಸ್ಟಿಕೇಟೆಡ್ ಬಸ್ಗಳೇ. ನಾರ್ಮಲ್ ಬಸ್ ಬೇರೆ, ಲಕ್ಸುರಿ ಬಸ್ ಬೇರೆ, ಆ ಥರ ಏನಿಲ್ಲ. ಎಲ್ಲ ಒಂದೇ ಥರ ಬಸ್ಸು. ಹಾಗಾಗಿ ಓಕೆ, ನಾಟ್ ಬ್ಯಾಡ್. ನಾವೆಲ್ಲಿ ಹೋಗ್ತೀವಿ ಅಂತ ಈಗ ಹೇಳೋದಾದರೆ, ಈ ಪ್ಲೇಸ್ ಬಂದ್ಬಿಟ್ಟು ಸೀ ಆಫ್ ಓಕ್ ಅಂತ. ಬಟ್ ನಾವು ಹೋಗ್ತಾರಂಥ ಪ್ಲೇಸ್ ಬಂದ್ಬಿಟ್ಟು ಬ್ಯಾಲೆಟಾನ್ ಲೇಕ್. ಸೆಂಟ್ರಲ್ ಯುರೋಪಲ್ಲೇ ಅತ್ಯಂತ ದೊಡ್ಡದಾದಂಥ ಲೇಕ್ ಇದು. ನೋಡೋಣ ಹೇಗೆ ಕಾಣುತ್ತೆ ಅಂತ. ಕಾಣಿಸ್ತಾ ಇದೆ, ಇಲ್ಲಿಂದ ತೋರಿಸ್ತೀನಿ. ಆದಿತ್ಯ, ನೀವು ಹೇಳ್ತಿದ್ದಿದ್ದು ಅಲ್ಲಿದೆ. ಟಿ ಶರ್ಟ್ ಮೇಲೆ ಬರ್ದಿದೆ ನೋಡಿ. ಆ ಟಿ ಶರ್ಟ್ ಮೇಲೆ ಈ ಊರಿನ ಹೆಸರನ್ನೇ ಹಾಳು ಮಾಡಿ ಬರ್ತಿದ್ದಾರೆ. ಅದೇ ಇಂಡಿಯಾದಲ್ಲಿ ಈ ತರ ಬರ್ದಿದ್ರೆ ಹೆಂಗಾಗ್ತಿತ್ತು ಹೇಳಿ. ಫಸ್ಟ್ ಇದನ್ನ ನೋಡಿದ ತಕ್ಷಣ ಏನು ಅಂತ ಡೌಟ್ ಆಯ್ತು, ಆಮೇಲೆ ಗೊತ್ತಾಯ್ತು ಏನು ಅಂತ. ಸೊ ಈ ಬ್ಯಾಲೆಟಾನ್ ಲೇಕ್ ಬಂದ್ಬಿಟ್ಟು ಒಂದು ಝಾಲಾ ರಿವರ್ ಇಂದ ಆಗಿರೋಂಥದ್ದು. ಜಿಯೋಗ್ರಫಿಕಲಿ ತುಂಬಾ ದೊಡ್ಡ ಲೇಕು, ಸಖತ್ತಾಗಿದೆ. ಮತ್ತು ಹಿಸ್ಟ್ರಿ ವೈಸ್ ಹೋಗೋದಾದರೂ ಈ ವರ್ಲ್ಡ್ ವಾರ್ ಟೈಮಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಎಲ್ಲ ಕೆಲವೊಂದು ವಾರ್ ಟ್ರೀಟಿಗಳು, ಒಪ್ಪಂದಗಳು ಇಲ್ಲೆಲ್ಲ ಸೈನ್ ಆಗಿದೆ ಅನ್ನೋದು ಹಿಸ್ಟ್ರಿ ಮೂಲಕ ಗೊತ್ತಾಗ್ತಾ ಇದೆ. ಬಟ್ ಕ್ರೇಜಿ ಆಗಿದೆ ಮಾತ್ರ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಹೇಳ್ತಾ ಇರೋ ಹಾಗೆ ಒಂಥರ ಬೀಚ್ ಥರ ಅನ್ಸತ್ತೆ ನಿಮಗೆ, ಒಂದು ಸೀ ಶೋರ್ ಹಾಗೆ ಕಾಣ್ತದೆ. ಈ ಬ್ಯಾಲೆಟಾನ್ ಲೇಕ್ ಬಂದ್ಬಿಟ್ಟು 4-5 ಮೇಜರ್ ಜಾಗ, 4-5 ಸಿಕ್ಕಾಪಟ್ಟೆ ಜಾಗಗಳ ಮಧ್ಯೆ ಇರೋದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಸೀ ಆಫ್ ಓಕ್ ಅನ್ನೋದು, ನಾವಿರೋದು ಸೀ ಆಫ್ ಓಕಿಂದ ನೋಡ್ತಾ ಇದ್ದೀವಿ. ನೀವು ಆ ಕಡೆ ಸೈಡಿಂದ ನೋಡಿದೆ ಅಂತ ಹೇಳಿದ್ರೆ ಕ್ಲಿಫಿಂದ ನೋಡ್ಬೋದು, ಅಂದರೆ ಬೆಟ್ಟದ ಮೇಲಿಂದ ನೋಡ್ಬೋದು. ತಿಹಾನ್ಯ ಬರುತ್ತೆ. ಹಾಗೆ ಸುಮಾರು ಜಾಗಗಳಿದೆ. ಸೊ ಈ ಲೇಕ್ ಎಷ್ಟು ಹರಡಿದೆ ಅಂದರೆ ಅದರಿಂದ ಅರ್ಥ ಆಗತ್ತೆ ನೋಡಿ. ಸುಮಾರು ಜಾಗಗಳಿಂದ ನಾವು ಈ ಒಂದು ಲೇಕನ್ನು ನೋಡ್ಬೋದು. ನೀವು ಈ ಲೇಕ್ ಎಷ್ಟು ದೊಡ್ಡ ಇದೆ ಅಂತ ಇಲ್ಲಿ ನಿಲ್ಸಿರೋ ಬೋಟ್ಗಳಿಂದ ಅರ್ಥ ಮಾಡ್ಕೊಬೋದು. ಸೊ ಎಷ್ಟು ಬೋಟ್ಸ್ಗಳಿದಾವೆ ನೋಡಿ. ಒಂದು ರಿವರಿಂದ ಫಾರ್ಮ್ ಆಗಿರೋ ಲೇಕಲ್ಲಿ ಕ್ರೂಸ್ ಓಡಾಡುತ್ತೆ, ಬೋಟ್ಸ್ಗಳು ಓಡಾಡುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ. ನೋಡಿ, ಕ್ರೂಸ್ ಓಡಾಡ್ತದೆ. ನೋಡ ಎಷ್ಟು ಚಂದ ಅಲ್ಲ. ಮೀನ್ ಬೇರೆ ಹಿಡಿತಾ ಇದ್ದಾರೆ ಇಲ್ಲಿನ ಲೋಕಲ್ಸ್. ಬಟ್ ಅವನಿಗೆ ಏನು ಸಿಕ್ಕಿಲ್ಲ ಪಾಪ. ಇವತ್ತು ಉಪವಾಸ ಇರ್ತಾನೆ ಅನ್ಸುತ್ತೆ. ಇದೊಂದು ಫಿಶಿಂಗ್ ಅನ್ನೋದು ಇವರಿಗೆಲ್ಲ ಕ್ರೇಜ್ ಆ್ಯಕ್ಚುಲಿ. ಅವರೇನು ತಿನ್ನೋಕ್ಕೋಸ್ಕರ ಅಥವಾ ಇವತ್ತಿನ ಊಟಕ್ಕೋಸ್ಕರ ಫಿಶಿಂಗ್ ಮಾಡ್ತಾ ಇಲ್ಲ, ಅಥವಾ ಮಾರೋಕ್ಕೋಸ್ಕರನೂ ಕೂಡ ಅಲ್ಲ.
ಜಸ್ಟ್ ಅದೊಂದು ಕ್ರೇಜ್, ಅದೊಂದು ಹಾಬಿ ಥರ. ಹೇಗಿತ್ತು ವಿಘ್ನೇಶ್ ಬೆಲಟಾನ್ ಲೇಕ್? ಸಖತ್ತಾಗಿತ್ತು. ಇನ್ನು ನೀರಲ್ಲಿ ಆಟ ಆಡ್ಬೇಕು, ಹೋಗಿ ನೀರಲ್ಲಿ ಆಟ ಆಡೋಣ ನೆಕ್ಸ್ಟ್. ಓಕೆ, ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ನಾವು ಜಸ್ಟ್ ನೋಡಿದ್ದೀಗ, ಅಲ್ಲೇ ಮುಂದೆ ಹೋದ್ರೆ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗ್ಬೋದು. ಅಲ್ಲಿ ನಾವು ನೀರಲ್ಲಿ ಆಕ್ಚುಲಿ ಆಟ ಆಡ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 2500 4 ಇಂಟು, ಅಂದ್ರೆ ಇಂಡಿಯನ್ ಪ್ರೈಸು 800 ರುಪೀಸಾ? ಇಲ್ಲ, 600. ಸೊ ಇಂಡಿಯನ್ ಪ್ರೈಸ್ 600 ಹತ್ರ ಆಗತ್ತೆ. ಇಲ್ಲೆಲ್ಲ ಕಾಸ್ಟ್ಲಿನೇ. ಸೊ ನೀರಲ್ಲಿ ಇಳಿಯೋ ಪ್ಲಾನು. ನೀರಲ್ಲಿ ಇಳಿಬೇಕಂತ ಹೇಳಿದ್ರೆ ನಮ್ಮ ಲಗೇಜನ್ನೆಲ್ಲ ಲಾಕಲ್ಲಿ ಇಡಬೇಕು. ಲಾಕರ್ ತೊಗೊಂಡಿದ್ದಾಗಿದೆ. ಲಾಕರ್ ಚಾರ್ಜ್ ಬಂದ್ಬಿಟ್ಟು 2500 4 ಇಂಟು. ಸೊ ಅದ್ರ ಕನ್ವರ್ಷನ್ ಹೇಳಬೇಕು ಅಂತ ಹೇಳುತ್ತಂದ್ರೆ 600 ರುಪೀಸ್. ನೆಕ್ಸ್ಟ್ ಏನಪ್ಪ ಸೀನು ಅಂತ ಹೇಳಿದ್ರೆ ಲಗೇಜ್ ಎಲ್ಲ ಇಟ್ಟು ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು, ಚೇಂಜಿಂಗ್ ರೂಮ್ ಅಂತ ಟಾಯ್ಲೆಟ್ ರೂಮ್ ಚೇಂಜ್ ಮಾಡ್ಕೊತಾ ಇದ್ವಿ. ನೀರಲ್ಲಿ ಇಳಿದು ಆಟ ಆಡ್ಬಿಟ್ಟು ಅದಾದ್ಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. A few hours later. Wow, what a sunrise! ಸೂರ್ಯ ದಿನ ಹುಟ್ಟಾನೆ, ದಿನ ಮುಳುಗ್ತಾನೆ. ಅದ್ರಲ್ಲಿ ಏನ್ ಸ್ಪೆಷಲ್? ನೋ, ನೀವ್ ಯಾವತ್ತೂ ಈ ತರ ಬ್ಯೂಟಿಫುಲ್ ಸನ್ರೈಸ್ ನೋಡಿಲ್ಲ. ಒಂದು ರೌಂಡು ನೀರಲ್ಲೆಲ್ಲ ಆಟ ಆಡಿದ್ದಾಯ್ತು. ಸಿಕ್ಕಾಪಟ್ಟೆ ಗಾಳಿ ಇದೆ, ಎಷ್ಟು ವಾಯ್ಸ್ ಕೇಳಿಸುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನಪ್ಪ ಸೀನ್ ಅಂತ ಹೇಳಿದ್ರೆ, ಈ ಇದ್ರೊಳಗೆ ಹೆಚ್ಚು ಕಡಿಮೆ ಒಂದು 500 ಮೀಟ್ರ್ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ವಾಟ್ರ್ ಲೆವೆಲ್ ಏನಂತೀವಿ ಅದು ತುಂಬ ಲೋ, ಅಂದರೆ ಐ ಮೀನ್ ಇಷ್ಟೇ ಇರೋದು. ನನಗೆ ಕಾಲು ಕಾಣ್ತಿದೆಯಲ್ಲ, ನಾವು ಅಷ್ಟೇ ಮುಳುಗೋದು. ಸೊ ಹಾಗಾಗಿ ಇದೊಂದು ಬೀಚು ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಆರಾಮಾಗೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಇಷ್ಟೇ ಹೈಟಲ್ಲಿ. ಬಟ್ ಈಗ ಜಸ್ಟು ಸ್ಟಾಮ್ ವಾರ್ನಿಂಗ್ ಕೊಟ್ಟರು. ಸೊ ಹಾಗಾಗಿ ಎಲ್ಲರನ್ನೂ ಈ ಕಡೆ ಕಳಿಸಿದ್ರು. ಸೊ ನಾವು ಜಸ್ಟ್ ಶೋರ್ ಸೈಡಲ್ಲಿದ್ದೀವಿ. ಬಟ್ ಆವಾಗ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿದ್ವಿ. ಎಷ್ಟು ದೂರ ನಾವು ಹೋಗಿದ್ವಲ್ಲ ಅಷ್ಟು ದೂರನೂ ಮೊಣಕಾಲುದ್ದ ನೀರು ಅಷ್ಟೇ. ಬಟ್ ಆ ಅಲೆಗಳೇನಿದೆ ಅದು ಒಳ್ಳೆ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಹೇಗಿತ್ತು ಗಾಯ್ಸ್? ಮಾತ್ರ ನೀರಲ್ಲಿ ನಡೆಯೋದು ಮಾತ್ರ ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಹುಡುಗರಿಗೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡಿರೋ ಕಾಣಿಸ್ತಾರೆ. ಕಣ್ ತಂಪಾಗುತ್ತೆ ಈ ಉರಿ ಬಿಸಿಲಲ್ಲಿ, ಕಣ್ ತಂಪಾಗುತ್ತೆ. ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನೀರಿನ ಕೆಳಗೆ ಫುಲ್ ಬಿಸಿ ಇದೆ, ನೀರಿನ ಮೇಲೆ ಫುಲ್ಲು ಬ್ರೀಸ್ ಇರೋದ್ರಿಂದ, ಗಾಳಿ ಇರೋದ್ರಿಂದ ಫುಲ್ ಕೋಲ್ಡ್ ಅನ್ಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ವರ್ತ್ ವಿಸಿಟು. ಹಂಗೇರಿ ಅಥವಾ ಸೆಂಟ್ರಲ್ ಯುರೋಪ್ ಸೈಡಲ್ಲಿತ್ತು ಅಂದರೆ ಬೆಲಟಾನ್ ಲೇಕ್ ಮಸ್ಟ್ ವಿಸಿಟು. ಸರ್ಫಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನಿಮಗೆ ಆ ಕಡೆ ಸೈಡು ಟಿಹಾನ್ಯ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಅಲ್ಲಿಂದ ನೀವು ನೋಡಿದ್ರೆ ಒಂದು ವ್ಯೂ ಪಾಯಿಂಟ್, ಅಂದರೆ ಹೈಟಲ್ಲಿ ನೀವು ಇದನ್ನು ನೋಡ್ಬೋದು, ಈ ಬೆಲಟಾನ್ ಲೇಕನ್ನು. ಸೊ ಅದು ಒಂಥರ ಅಡ್ವಾಂಟೇಜ್ ಆ ಕಡೆ ಹೋದರೆ. ಬಟ್ ಅಲ್ಲಿಂದ ನೀರಲ್ಲಿ ಆಟ ಆಡೋಕ್ಕಾಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ನಮಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟು ಹೊಟ್ಟೆ ತುಂಬಿಸ್ಕೊಬೇಕು, ಅದೇ ಇಲ್ಲಿ ಮೇಜರ್ ಟಾಸ್ಕು. ಸೊ ಊಟಕ್ಕೆ ಒಳ್ಳೆ ರೀತಿ ಸಿಗೋದಿಲ್ಲ. ಒಂದು ಮೆಗ್ಡಿ ನೋಡಿದ್ವಿ, ಅದೇ ಬೆಟರ್ ಆಪ್ಷನ್ ಅಂತ ಅನಿಸ್ತಾ ಇದೆ. ಅಲ್ಲಿ ಏನು ಸಿಗುತ್ತೆ ಅಂತ ಇನ್ನೂ ಡೌಟು. ಸರಿ ಚೆಕ್ ಮಾಡಿ ನಮಗೆ ಸೂಟಬಲ್ ಆಗೋಂಥದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ತಿನ್ಕೊಂಡು ಅಲ್ಲಿಂದ ಹೊರಡಬೇಕು. ಸೀನ್ ಏನಪ್ಪ ಅಂತ ಹೇಳಿದ್ರೆ, ಮೆಕ್ಡೊನಾಲ್ಡಲ್ಲಿ ಯಾವುದೇ ರೀತಿ ವೆಜ್ ಇಲ್ಲ. ನಮ್ಮಲ್ಲೊಬ್ಬರು ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ. ಸೊ ಅವ್ರಿಗಾಗಂಥದ್ದು ಏನೂ ಇಲ್ಲ. ಹಾಗಾಗಿ ಬೇರೆ ಒಂದು ಶಾಪನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ಪಿಜ್ಜಾ ಅಂಗಡಿ ಸಿಕ್ತು, ಮಾರ್ಗರಿಟಾ ಪಿಜ್ಜಾನ ಆರ್ಡರ್ ಮಾಡಿದ್ದೀವಿ. ಅದು ಹೇಗಿರುತ್ತೋ ಗೊತ್ತಿಲ್ಲ. ಊಟಕ್ಕೆ ಮಾತ್ರ ಇಂಡಿಯನ್ಸಿಗೆ ಭಾರಿ ಕಷ್ಟ ಇಲ್ಲಿ. ಪರವಾಗಿಲ್ಲ, ಪಿಜ್ಜಾ ಚೆನ್ನಾಗಿದೆ, ಮನ್ಸಿಗೆ ಸಮಾಧಾನ ಆಯಿತು. ಹೊಟ್ಟೆ ಹಸ್ತಿತ್ತು, ಪಿಜ್ಜಾ ಸಿಕ್ಕ ತಕ್ಷಣ ಬಕಾಸುರ ವಂಶ ಆಗ್ಬಿಟ್ಟಿದ್ದೀವಿ. ಇದನ್ನು ಲಾಗೋಶ್ ಅಂತಾರೆ. ಏನೋ ಲಾಂಗೋಶಾ? ಓಕೆ, ಲಾಂಗೋಶ್ ಅಂತೆ. ಸೊ ಏನಿಲ್ಲ, ಒಂದು ಪಿಜ್ಜಾ ಬೇಸ್ ಥರ ಇದೆ, ಅದ್ರ ಮೇಲೆ ಚೀಸ್ ಇದೆ. ಪರವಾಗಿಲ್ಲ, ಹೊಟ್ಟೆ ತುಂಬಿತು. ಲಾಸ್ಟಿಗೊಂದು ಏನೋ ಗ್ರಿಲ್ ಚಿಕನ್ ಅಂತ ಕೊಟ್ಟಿದ್ರು. ಬಟ್ ಏನಂತ ಹೇಳಿದ್ರೆ ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಂಡ್ ಆಗಿರುತ್ತೆ, ಅಂದರೆ ಉಪ್ಪು ಖಾರ ಎಲ್ಲ ಕಡಿಮೆನೇ. ಅದು ಸ್ವಲ್ಪ ಕಷ್ಟ ತಿನ್ನೋದಕ್ಕೆ. ಬಟ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಒಂದೊತ್ತು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ತಿನ್ಕೊಳ್ಳೇಬೇಕು. ಟ್ರೈನ್ ಹುಡ್ಕೊಂಡು ಹೊರಟಿದ್ದೀವಿ. ಟ್ರೈನಿಂದ ಅದೊಂದು ಹೆಸ್ರು ಹೇಳಕ್ಕೆ ಬರ್ದಿರೋಂಥ ಜಾಗ ಇದೆ, ಆ ಜಾಗಕ್ಕೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗಬೇಕು. ಡೈರೆಕ್ಟ್ ಬಸ್ ಬಂದುಬಿಟ್ಟು ನಾವಿರೋ ಪ್ಲೇಸಿಗೆ ಈವ್ನಿಂಗ್ ಇರೋದು. ಸೊ ಅಲ್ಲಿವರೆಗೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮನೆ ಹೋಗಿ ರೀಚ್ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂದ್ಕೊಂಡು ಈಗಲೇ ಹೊರಡ್ತಾ ಇದ್ದೀವಿ. ಸೊ ಇಲ್ಲೇ ಇದೆ ರೈಲ್ವೆ ಸ್ಟೇಷನ್ನು. ಆ್ಯಕ್ಚುಲಿ ಟಿಕೆಟ್ ತೊಗೊಳೋದಕ್ಕೆ ಇಲ್ಲಿ ಯಾವುದೇ ರೀತಿ ಸರ್ತಿ ಸಾಲಲ್ಲಿ ನಿಂತು ಟಿಕೆಟ್ ಕೌಂಟ್ರಲ್ಲಿ ರಿಕ್ವೆಸ್ಟ್ ಮಾಡಿ ಅಥವಾ ಅವ್ರಗಳ ಕೋಪಕ್ಕೆ ತುತ್ತಾಗಿ ಅವ್ರ ಹತ್ರ ಬೈಸ್ಕೊಂಡು ಅನ್ಸ್ಕೊಂಡು ತೊಗೊಳ್ಳೋಂಥ ನೆಸೆಸಿಟಿ ಇಲ್ಲ. ಈ ಥರ ಕಿಯೋಸ್ಗಳಿರುತ್ತೆ. ಸೊ ಈ ಕಿಯೋಸ್ಕಲ್ಲಿ ಈವನ್ ನಾವು ಹಂಗೇರಿಯಲ್ಲಿರೋದ್ರಿಂದ ಇಂಗ್ಲೀಷಲ್ಲಿ ಮಾಡ್ಕೊಬೇಕಂದ್ರೂ ಆಪ್ಷನ್ ಇದೆ. ಇಂಗ್ಲೀಷಲ್ಲಿ ಚೇಂಜ್ ಮಾಡಿಕೊಂಡು ನಾವು ಹೋಗೋಂಥ ಡೆಸ್ಟಿನೇಷನ್ನು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಂಗ್ಲೀಷಿಗೆ ಚೇಂಜ್ ಮಾಡಿಕೊಂಡು ನಾವು
ತೊಗೊಬೋದು. ಸೊ ನಮಗೆ ಈ ರೀತಿ ಪ್ರಿಂಟೆಡ್ ಟಿಕೆಟು ನಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ಟಿಕೆಟನ್ನು ತೊಗೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ಟ್ರೈನ್ ಸಿಕ್ತು, ಅಲ್ಲಿ ಬೋಗಿ ನಂಬರು, ಸೀಟ್ ನಂಬರು ಹೇಗೆ ನಮ್ಮ ಇಂಡಿಯಾದಲ್ಲಿರುತ್ತೆ ಸೇಮ್ ಅದೇ ಥರ ಇರುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಸ್ಟಿಲ್ ಓಕೆ. ಸೊ ಈಗ ಹಾಫ್ ಆನ್ ಅವರ್ ಜರ್ನಿ, ಅಲ್ಲಿಂದ ನೆಕ್ಸ್ಟ್ ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಾವು ನೆಕ್ಸ್ಟ್ ಹೋಗ್ತಿರೋಂಥ ಜಾಗದ ಆ್ಯಕ್ಚುಯಲ್ ಹೆಸರು ಹೇಳೋಣ, ಬೇಗ ಪ್ರೊನೌನ್ಸ್ ಮಾಡು. ಒಟ್ಟಿಗೆ ಹೇಳು. ನೀವು ಹೇಳಿ, ನಾವು ಹೋಗ್ಬೇಕಾಗಿರೋ ಊರ ಹೆಸರು ಅಲ್ಲೆಲ್ಲಿ ಬರ್ತಾ ಇದೆ ಡಿಸ್ಪ್ಲೇಲಿ. ಜಿಕೇಶ್ ಫೆಹರ್ವಾರ್. ಜಿಕೇಶ್ ಫೆಹರ್ವಾರ್ ಆ್ಯಕ್ಚುಲಿ ಸಕಲೇಶ್ಪುರ ಅಂತ ಹೇಳ್ಬೋದಾ? ಏನೋ ವಿಘ್ನೇಶ್, ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ, ಮನೆಗೆ ಹೋಗ್ತೀವಿ ಅನ್ಕೊಂತೀವಿ, ಇಂಡಿಯಾಗಂತೂ ಹೋಗೋದಿಲ್ಲ. ಟ್ರೈನಿಂದ ಇಳ್ಕೊಂಬಂದಾಯಿತು, ಇಲ್ಲಿ ಕನೆಕ್ಟಿಂಗ್ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಆ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಂತೆ, ಈ ಬಸ್ ಅಲ್ಲ. ಸೊ ಬಸ್ ಹತ್ತಿ ಕೂತ್ಕೊಂಡಿದ್ದೀವಿ. ಎಷ್ಟು ಅವರ್ ಜನ? 50 ಮಿನಿಟ್ಸ್. ಸೊ ಒಂದು ನಿದ್ದೆ ಮಾಡ್ಬೋದು. ಸೊ ನಿದ್ದೆ ಮಾಡಿ ಹೇಳಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಂಗಾರೆ ನಾನು ಹೋಗಿ ಮಲಕ್ಕಲ್ಲ, ಹೋಗಿ ಸಾಯ್. ಬಸ್ಸಿಂದ ನಮ್ಮ ಸ್ಟಾಪಿಗೆ ಬಂದು ಇಳಿದಿದ್ದಾಯಿತು. ಇದು ನಮ್ಮ ಪ್ರದೇಶ, ಇದು ನಾವಿರೋಂಥ ಜಾಗ ಡುನಾವರೋಶ್ ಅಂತ. ಇಲ್ಲಿಂದ 20 ಮಿನಿಟ್ಸ್ ವಾಕು ನಾವಿರೋಂಥ ಹೋಟ್ಲು ಹೋಗೋಕ್ಕೆ. ತುಂಬ ಚೆನ್ನಾಗಿತ್ತು ಇವತ್ತಿಂದು ಒಂದು ಎಕ್ಸ್ಪ್ಲೋರ್, ಇವನ್ ಡೆಸ್ಟಿನೇಷನ್ ಕೂಡ ಸಖತ್ತಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಹ್ಯಾವ್ ಎ ಸೇಫ್ ರೈಡ್. ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್. ಸೇಫ್ ರೈಡ್ ಅನ್ನೋದಕ್ಕೆ ಸರಿ ಹೋಗೋದಿಲ್ಲ, ಯಾಕಂದರೆ ನಾನೇ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ನೀವು ಕೊಳೆಯೋ ಪ್ರತಿ ಕ್ಷಣನ ಎಂಜಾಯ್ ಮಾಡಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ